Yeah. ಇದು ಶಾಂತಿನಗರದ ಪರಿಸ್ಥಿತಿ. ಜನರಿಗೆ ಸದ್ಯಕ್ಕೆ ಶಾಂತಿ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ನಿಂತಿದೆ. ಕೋರಮಂಗಲದಲ್ಲಿ ಸದ್ಯದ ಪರಿಸ್ಥಿತಿ ನೆನ್ನೆ ಪ್ರವಾಹದ ರೀತಿ ಅಂತೂ ಇತ್ತು, ಆದರೆ ಈಗ ಮಳೆ ಪ್ರಮಾಣ, ನೀರಿನ ಪ್ರಮಾಣ ತಗ್ಗಿದ್ರೂ ಕೂಡ Dead fish have surfaced at a lake in the middle of Bengaluru, a city that has been struggling to clean up its badly polluted lakes. There's no point just cleaning the lakes endlessly unless you also fix the source of pollution which is coming from the Rajakalaways. So the main issue is to remove the sewage from the stormwater drain and restore the stormwater drain back to its original purpose, and add one more thing. ಐವತ್ತು ವರ್ಷ ಮುಂದೆ ಸುಮ್ಮನೆ ಕಾಲುವೆ ಇತ್ತು, ಹುಲ್ಲು ಬರೀ ಕಾಲುವೆ ಇತ್ತು. ಆಮೇಲೆ ಮೋರಿ ಮಾಡಿದ್ರು, ಕಲ್ಲುಗಳು ಹಾಕೋದು, ಚಪ್ಪಡಿ ಕಲ್ಲುಗಳು. ಅವಾಗೆಲ್ಲ ಇಷ್ಟ ಇದ್ದಿದ್ದು ಸೆಂಟ್ರಲ್ಲಿ, ಅದರಲ್ಲಿ ಮಾತ್ರ ನೀರು ಹೋಗೋದು. ಫುಲ್ಲು ಕಲ್ಲು ಬೆಳ್ಳಗಿರೋದು ಅವಾಗ. ಆಮೇಲೆ ಜನಸಂಖ್ಯೆ ಜಾಸ್ತಿ ಆದಮೇಲೆ ಸ್ವಲ್ಪ ಗಲೀಜಾಯಿತು. ಕಂಬಿಗಳು ಕಟ್ಟಿದ್ರು, ಕಂಬಿ ಕಟ್ಟರು ಗಲೀಜು ಮಾಡೋರು. ಆದರೂ ಮನೆಗಳಿಗೆಲ್ಲ ನೀರು ನುಗ್ಗೋದು. ಮಳೆ ನೀರು ಇಷ್ಟಕ್ಕೆ ಬಂದ್ಬಿಡೋದು ಸರ್. ಇವಾಗ ಹಳ್ಳದಲ್ಲೇ ಐತೆ ನೋಡಿ ನಮ್ಮ ಮನೆ, ಹಳ್ಳಕ್ಕೆ ಇತ್ತು. ಅವಾಗೆಲ್ಲ ನೀರು ಫುಲ್ ಬಂದ್ಬಿಡೋದು. ಮೋರಿ ತುಂಬಿದ್ರೆ ಮುಕ್ಕಾಲು ಮೋರಿ ಕಮ್ಮಿನೇ ಇಲ್ಲ ಮಳೆ ಕಾಲದಲ್ಲಿ. ಯಾಕಂದರೆ ಮೋರಿ ನೀರೆಲ್ಲ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಮಳೆ ಬಂದರೆ ಪಕ್ಕದ ರೋಡವ್ರಿಗೂ ನೀರು, ಮೋರಿ ನೀರು ಬರೋದು. सेफ्टी का खाली मच्छर, पूरा गंदा पानी. अच्छा वैसा से बहुत पानी, गंदा पानी, गलीज आगे बहुत था ना. ಇವಾಗ ಕಸ್ಟಮರ್ ಮುಂಚೆ ಬರ್ತಾರಿಲ್ಲ, ಮುಂಚೆ ಸ್ಮೆಲ್ ನೋಡಿದ್ರೆ ಇಲ್ಲ 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 ಇದು ಬಂದ್ಬಿಟ್ಟು ಬ್ರಿಟಿಷ್ ಕಾಲದಿಂದ ಇದೆ. ಅದು ಇವಾಗಿಂದಲ್ಲ, ಇದು ಮೋರಿ, ಇದು ಬ್ರಿಟಿಷ್ ಕಾಲದಿಂದ ಇದೆ ಮೋರಿ. ನಾವು ಹುಟ್ಟಿ ಬೆಳೆದು ನಾವೆಲ್ಲ ನೋಡಿದಾಗಿಂದನೂ மோரி ಇದೆ. முதல் நல்லா க்ளீனாக இருக்கும், தண்ணியில் ஜனங்க அங்கெல்லாம் அப்போல்லாம் ரொம்ப இது ஸ்லம் மாதிரி இருக்கும், ஜோப்படி மாதிரி இருக்கும். அங்கெல்லாம் ஜனங்க அதிலே படுத்துப்பாங்க, எந்திரிப்பாங்க, அப்படி நைட்லலாம் இருந்து. அப்புறம் இப்போல்லாம் கொஞ்சம் நல்லா இதாக பண்ணியிருக்காங்க. முதல்லலாம் மழை வந்துட்டா மோரி தண்ணியெல்லாம் இங்கெல்லாம் வந்துடும். இப்போ ಕೂಡ ಮಳೆ ಎಲ್ಲ வந்துடும். ಈ ಪ್ರದೇಶಗಳೆಲ್ಲ ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಮಾಡ್ತಕ್ಕಂಥದ್ದು. ಇವಾಗ ಡೆವಲಪ್ಮೆಂಟ್ ಆಗ್ತಾ ಅಗ್ರಾ, ಜಗಸಂದ್ರ, ಸೆಂಟ್ ಜಾನ್ಸ್, ಈ ಸುತ್ತಮುತ್ತ ಇದೇ ರಾಜಕಾಲುವೆ. ಅಗ್ರಾ ಟು ಬೆಲ್ಲಂದೂರು ಟು ವರ್ತೂರು ಟು ತಮಿಳ್ನಾಡು, ಹಿಂಗೆ ಪಾಸ್ ಆಗುತ್ತೆ ಇದು ನೀರು. These were irrigation canals connecting one lake's overflow to another lake, and so on and so forth. Bengaluru, there are no real lakes. All of them are man-made tanks. When it rains a lot and it floods, one tank overflows into another. Over time, these stormwater drains got neglected and became conduits for sewage. Actually, it's not allowed to put sewage into the drain by the orders of the National Green Tribunal. But almost everywhere now, the sewage network of the city is broken. It's not been upgraded for a long time. And the sewage is flowing in this. So when it rains a lot, which is happening more and more, if the sewage is already till here, where is the space for the rainwater? ನಾಗರಿಕ ಜಲಮಾರ್ಗ ಅಂತಂದರೆ ಈ ಸ್ಟ್ರಾಮ್ ವಾಟರ್ ಡ್ರೈನ್ ಏನಿದೆ, ಈ ಸ್ಟ್ರಾಮ್ ವಾಟರ್ ಡ್ರೈನ್ ಆ್ಯಕ್ಚುಲಿ ಸಮ್ಮರ್ನಲ್ಲಿ ಈ ಶುಡ್ ರನ್ ಡ್ರೈ. ಸೊ ಸ್ಟ್ರಾಮ್ ವಾಟರ್ ಡ್ರೈನ್ ಅಂದರೆ ಅರ್ಥ ಸಮ್ಮರ್ನಲ್ಲಿ ಅದರಲ್ಲಿ ನೀರು ಇರಲೇಬಾರ್ದು. Bangalore is formed on a hilltop. So what we thought was we constructing a STP at the upstream of the stormwater drain, clean up or treat the sewage and make that sewage flow back in the Rajakalaways, so that it is 24/7 and 365 days the water will be flowing in the
Rajkaluways. This will give a formation of artificial river. And people also will be aware that since the fresh water is flowing, they should also not put garbage or anything into it. ಆಗ ನೀರಿಲ್ದಾಗ ನಾವು ಅದನ್ನು ಸ್ಟಾರ್ಮ್ ವಾಟರ್ ಡ್ರೈನ್ನ ಅಟ್ಲೀಸ್ಟ್ ಜಲಮಾರ್ಗ ಥರ ಮಾಡಿದ್ರೆ ಸೊ ದಟ್ ಪೀಪಲ್ ಕ್ಯಾನ್ ಯೂಸ್ ದ್ಯಾಟ್ ಸ್ಟಾರ್ಮ್ ವಾಟರ್ ಡ್ರೈನ್ ಆ್ಯಸ್ ವಾಕ್ವೇ. ಡೈಲಿ ಮಾರ್ನಿಂಗ್ ವಾಕ್ವೇ ಯೂಸ್ ಮಾಡ್ಬೋದು, ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ರೀಚ್ ಆಗ್ಬೋದು, ಅಥವಾ ಈವ್ನಿಂಗ್ ದೇ ಕ್ಯಾನ್ ಹ್ಯಾವ್ ದ ರಿಕ್ರಿಯೇಷನ್, ಅಥವಾ ಅಲ್ಲಿ ಮಧ್ಯಾಹ್ನದ ಹೊತ್ತು ದೇ ಕ್ಯಾನ್ ಸ್ಲೀಪ್ ಓವರ್ ದೇರ್ ಆ್ಯಂಡ್ ವಾಟ್ ಎವರ್ ದಿ ಥಿಂಗ್ಸ್. ಪೈಂಟ್ ಹಾಕಬೇಕಾಗಿದೆ, ಒಂದು ಕಲರ್ಸು ರೈನ್ಬೋ ಕಲರ್ಸ್ ಬಿಡಬೇಕು ಅಂತಿದೆ, ಮತ್ತು ಒಂದು ಬೋಟ್ನೇನು ಬಿಡಬೇಕು ಅಂತ ಇದ್ದಾರಂತೆ. ಕಲಾಸಿಪಾಳ್ಯ ಟು ಅಗ್ರಾ ಟು ಬೆಲ್ಲಂದೂರ್ಗೆ ಏನೋ ಮಾರ್ಗ, ಐಲ್ಯಾಂಡು, ಯುರೋಪು, ಇನ್ನಿತರ ದೇಶಗಳಲ್ಲಿ ಇರ್ತಕ್ಕಂಥದ್ದು ಯಾವ ಮಾದರಿನೂ ನಾವು ಮಾಡ್ತೀರಿ ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಪೇಪರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ ಬೇಕಂದರೆ. ನಮ್ಮ ರಾಜಕಾಲುವೆಗಳನ್ನ ಇವತ್ತು ಜನ ಕಚ್ಚಡ ಹಾಕುವಂತಹ ಜಾಗ, ಸೀವೇಜ್ ಹರಿಯುವಂಥ ಜಾಗ ಅಂತ ಅವರು ಅಭಿಪ್ರಾಯ ಮಾಡ್ಕೊಂಡ್ಬಿಟ್ಟಿದ್ರು. ಆ ಅಭಿಪ್ರಾಯದಂತೆ ಆ ಒಂದು ಜಾಗದಲ್ಲಿ ಯಾರೂ ಹೋಗ್ತಾನೇ ಇರಲಿಲ್ಲ. ಎಲ್ಲ ಸ್ಲಮ್ಸು ಮತ್ತು ಯಾರಿಗಾಗಡೆ ಹಣ ಮಾಡ್ಕೊಳಕ್ಕಾಗಲ್ಲ ಅದ್ರ ಮೇಲೆ ಮನೆ ಕಟ್ಕೊಳ್ಳೋದು ಆ ರೀತಿ ಇಲ್ಲಿದ್ದು ಯಾರು ಆ ಕಡೆ ಭಯ ಬೀಳ್ತಾಯಿದ್ರು. ಅಯ್ಯಪ್ಪ ಸ್ಟಾರ್ಮ್ ವಾಟರ್ ಡ್ರೈನ್ ಇದೆ, ಅಲ್ಲಿ ಹೆಣ್ಮಕ್ಳಂತೂ ಓಡಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಇತ್ತು. When we actually went and visited this specific K100 drain, the main takeaways were, firstly you can't see anything. The only ways you could see something was you go to the bridge and you peep in through the hole to kind of see through these, wire fences to see what is inside. And most of the times people had to walk all the way around to the main road to kind of just be able to cross over to the other side. It was acting like a major physical barrier within the whole space. It creates very stark demarcations between the two sides of the drain. Another thing we noticed was that most of the time these Rajakaluways form borders between different wards, different jurisdictions, different departments of the government, so it became the natural place that you put something that you didn't want to see. The Rajakalaway effectively traverses through very different types of neighborhoods, from a more historical old city neighborhood to residential layouts to, public infrastructure, bus stops, depots, industries, slum redevelopment housing into like more upper middle class neighborhoods. It basically cuts through like a slice of the city. ವೆಲ್, ಈಗ ನಾವು K100ನ ಕೊನೆಯ ಭಾಗದಲ್ಲಿದ್ದೇವೆ. ನಿಮಗೆಲ್ಲ ತಿಳಿದಿರ್ಬೋದು, ಇದು ಶಾಂತಲಾ ಸಿಲ್ಕ್ ಹತ್ರ ಒರಿಜಿನೇಟ್ ಆಗುತ್ತೆ. ಈ ಡ್ರೈನ್ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಸೊ ಅಲ್ಲಿಂದ ರಾಜಕಾಲುವೆ ಹಾದುಹೋಗೋ ಎಲ್ಲ ಮಾರ್ಗಗಳಲ್ಲಿ ಕನೆಕ್ಟ್ ಆಗಿರುವಂಥ ಸೆಕೆಂಡ್ರಿ ಮತ್ತು ಟರ್ಷರಿ ಡ್ರೈನು ಮತ್ತು ಅಕ್ಕಪಕ್ಕ 32 ಸ್ಕ್ವೇರ್ ಕಿಲೋಮೀಟರ್ ವಾಟರ್ಶೆಡ್ ಏರಿಯಾನಲ್ಲಿ ಬಿದ್ದಂಥ ಎಲ್ಲ ಮಳೆಯು ಇಲ್ಲಿ ಸೇರುತ್ತೆ, ಈ ರಾಜಕಾಲುವೆಗೆ ಸೇರುತ್ತೆ. We thought that some of the unused places ought to be brought into the public space. One such large chunk of land what we got was to improve the Rajakaluways. By K100 project, we are developing around 32 acres of land where public can go and enjoy their days. From the backyard, we want to bring it to the courtyard. Bengaluru Mahanagara Palika has around 859 kilometers of storm water drains. K100 ಸ್ಮಾಲ್ ಸ್ಟ್ರೆಚ್ ಇದೆ, ಇದು ಒಂದು 12 ಕಿಲೋಮೀಟರ್ ಬರುತ್ತೆ. ನಮ್ಮ ಧರ್ಮಾಂಬುದಿ ಟ್ಯಾಂಕಿಂದ ಪ್ರಾರಂಭ ಆಗಿ ಬೆಳಂದೂರಿಗೆ ಹೋಗುತ್ತೆ. ನಾವು ಫಸ್ಟ್ ಇನಿಷಿಯಲಿ ಏನು ಮಾಡಬೇಕು, ಕಂಪ್ಲೀಟ್ ಹೈಡ್ರಾಲಿಕ್ ಸ್ಟಡೀಸ್ ಮಾಡಬೇಕು. ಇನಿಷಿಯಲಿ ಬೇಸಿಕ್ ಏನಿದೆ, ಫಸ್ಟ್ ವಿ ನೀಡ್ ಟು ಸ್ಟಡಿ ವಾಟ್ ಈಸ್ ದಿ ಹೌ ಮಚ್ ವಾಟರ್ ಈಸ್ ಕಮ್ಮಿಂಗ್, ಆ ವಾಟ್ರಿಗೆ ತಕ್ಕನಾಗಿ ನಮ್ಮದು ಸ್ಟಾರ್ಮ್ ವಾಟರ್ ಡ್ರೈನ್ ಕೆಪಾಸಿಟಿ ಇದೆಯಾ, ಆಮೇಲಿಂದ ನಾವೇನೇನು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅದನ್ನೆಲ್ಲ ಅದರೊಳಗಡೆ ಹಾಕಿದ್ರೆ ಅದು ಸಸ್ಟೈನ್ ಮಾಡ್ಕೊಳ್ತಿತ್ತ, ಇದನ್ನೆಲ್ಲ ಅದನ್ನು
ಫಸ್ಟು ಅಟ್ರಿಬ್ಯೂಟ್ ಮಾಡಬೇಕು. It was very interesting for us to see how this space, which is effectively filled with water only during a rainy season, it can be used throughout the year as well. A large aspect of this project for us was to bring public into public infrastructure. By simply bringing down the retaining walls, people are able to see across the drain. We created additional bridges, more lighting in order to increase safety. In doing this, we hope that we are able to extend on almost everyday public space in the city. It's important to have neighborhood level public spaces that are open to the public and open 24/7. This project is taken up to make and show that it is possible that all the sewage can be conveyed through pipelines to the STP, thereby keeping the Rajkaluways free of sewage. There should be no mixing of rainwater and the sewage water. K100 ಒರಿಜಿನೇಟಿಂಗ್ ಪ್ಲೇಸಿಂದ ಅಪ್ ಟು ಬೆಲ್ಲಂದೂರು ಲೇಕ್ವರೆಗೆ ಮಾಡಬೇಕು ಅಂತ ಒಂದು ಇನಿಷಿಯಲ್ ಪ್ರೋಗ್ರಾಮ್ ಇತ್ತು. ಅಷ್ಟು ಜನಗಳು ಅವ್ರ ಕನೆಕ್ಷನನ್ನು ಆ ಮೋರಿ ಅಕ್ಕಪಕ್ಕ ಮನೆ ಕಟ್ಟಿರುವಂಥವ್ರು ಲೀಡ್ ಆಫ್ ಟು ದಿ ಸ್ಟಾರ್ಮ್ ವಾಟರ್ ಡ್ರೈನ್ ಸಿವರೇಜ್ ಕನೆಕ್ಷನ್ಸು. ಮಾರ್ಕೆಟಿಂದ ಹರಿತಕ್ಕಂಥ ಸಿವೇಜು ಅಪ್ ಟು ಬೆಲ್ಲಂದೂರು ಲೇಕ್ ತನಕ ಯಾವಾಗಲೂ ಸಿವರೇಜ್ ನೀರು ತುಂಬಿಟ್ಟು ಆಲ್ಮೋಸ್ಟ್ ಅದು ಒಂದು 80 MLD ಸಿವೇಜು ಅಲ್ಲಿ ಕೆಳಗಡೆ ಹರಿತಿತ್ತು. 80 MLD ಇಟ್ಸ್ ನಾಟ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ವಾಟರ್. ಇದು 80 ಮಿಲಿಯನ್ ಲೀಟರ್ಸ್ ಪರ್ ಡೇ ಹರಿತಾ ಇತ್ತು ಸಿವೇಜ್. ಅದು ಕಬ್ಬನ್ಪೇಟೆನಲ್ಲಿ ಡೈಯಿಂಗ್ ಯೂನಿಟ್ಸ್ ಇದೆ ಒಂದಷ್ಟು, ಈ ಬಟ್ಟೆ ವಾಶ್ ಮಾಡೋವಂಥದ್ದು. ಸೊ ಅದನ್ನು ಕೂಡ ಇದರೊಳಕ್ಕೆ ಸೇರಿಸಿ ಬಿಡ್ತಾಯಿದ್ದು, ಕಲರ್ ವಾಟರ್ ಬರ್ತಾಯಿತ್ತು. ಇನ್ನೊಂದು ಏನಾಗಿದೆ, ಅಲ್ಲಿ ಸಿವರೇಜ್ ಜೊತೆಗೆ ಮಳೆ ನೀರು ಬಿದ್ದದ್ದೆಲ್ಲ ನಮ್ಮ ಲೈನ್ಗೆ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈವನ್ ಬೆಂಗಳೂರಿನಲ್ಲಿ ನೀವು ನೋಡಿದ್ದೀರಿ, ಮಳೆಗಾಲದಲ್ಲಿ ನಮ್ಮ ಮ್ಯಾನ್ವಲ್ಗಳು ಉಗ್ತಾ ಇರ್ತದೆ ಬಿಕಾಸ್ ಆಫ್ ದಿ ಮಳೆ ನೀರು ಕನೆಕ್ಷನ್ನ ತಂದು ನಮ್ಮ ಲೈನಿಗೆ ಕೊಟ್ಟಿರೋದ್ರಿಂದ. ಅದು ತುಂಬ ಕಷ್ಟಪಟ್ಟಿದ್ದೀವಿ ನಾವು, ಮತ್ತು BBMP ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಇಟ್ಸ್ ಆಲ್ ಕ್ಲೋಸ್ಡ್ ಡ್ರೈನ್ಸ್. ಆ ಕ್ಲೋಸ್ಡ್ ಡ್ರೈನ್ಸ್ ಒಳಗಡೆ ಎಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ ಸಿವರೇಜ್ ಕನೆಕ್ಷನ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ನಮ್ಮ ಪೀಪಲ್ಸ್ನ ನಾವು ಒಳಗಡೆಗೆ ಬ್ಯಾಟ್ರಿ ಕೊಟ್ಟು ಆಕ್ಸಿಜನ್ ಕೊಟ್ಟು ಒಳಗಡೆಗೆ ಇಳಿಸಿ ಕನೆಕ್ಷನ್ ಹುಡುಕಿಸಿ ಬಂದ್ ಮಾಡಿಸಿದ್ದೀವಿ. ಅದು The thing, fifth thing, we got the order. When we went into the project, almost 1 meter silt was there. ಇನಿಷಿಯಲ್ ಡೇಸ್ ಅದೇ ನಾನು ಹೇಳಿದಂಗೆ, ಮೊದಲು ನಮಗೆ ಈ 3 ತಿಂಗಳು ಏನೂ ಕಾಣಿಸಿಲ್ಲ. ಅಪಾರ್ಟ್ ಫ್ರಮ್ ಸಿಲ್ಟ್ ಏನೂ ನೋಡಲಿಲ್ಲ. ಓನ್ಲಿ ಮೋಟೋ ಸಿಲ್ಟ್ ಎಲ್ಲಿದೆ ಕ್ಲಿಯರ್ ಆಗಬೇಕು, ಎಲ್ಲಿ ಸಿಲ್ಟ್ ಕಾಣಿಸ್ತೈತೆ ಅಲ್ಲಿ ಕ್ಲಿಯರ್ ಆಗಬೇಕು. ಪ್ರಾಬ್ಲಮ್ ಏನಂದರೆ, ಅಲ್ಲಿ ಡಿಸಿಲ್ಟಿಂಗ್ ಮಾಡೋಕ್ಕೆ ಬಂಡ್ ಮಾಡ್ಕೊಂಡು ಅಲ್ಲಿಂದ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಬೇಕು ಡಿಸಿಲ್ಟಿಂಗ್ ಅನ್ನುವಾಗ ಮಳೆ ಬರುತ್ತೆ. ಸೊ ಎವ್ರಿಥಿಂಗ್ ವಿಲ್ ಗೋ. ಮತ್ತೆ ಮಳೆ ಬಂದು ವಾಪಸ್ ಹೊರಗಡೆ ನೋಡಿದ್ರೆ ಫಸ್ಟ್ ಸೈಟ್ ಹೇಗಿತ್ತು ಅದಕ್ಕಿಂತ ಜಾಸ್ತಿ ಮತ್ತೆ ಸಿಲ್ಟ್ ಬಂದು ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ಮತ್ತೆ ವಾಪಸ್ ಡೂ ಸೇಮ್ ಥಿಂಗ್, ಮತ್ತೆ ವಾಪಸ್ ಬಂಡ್ ಮಾಡು, ಮತ್ತೆ ವಾಪಸ್ ಹಿಟಾಚಿಂಗ್ ಒಳಗಡೆ ಹೋಗೋಕೆ ಹೇಳು, ಅಲ್ಲಿಂದ ಡಿಸಿಲ್ಟಿಂಗ್ ಮಾಡ್ಕೊಂಬ, ನಂದು ಎಲ್ಲಿ ಪಾಯಿಂಟ್ ಇರುತ್ತೋ ಅಲ್ಲಿ ಹೀಪ್ ಮಾಡಿಟ್ಟಿಡು, ನೈಟು ಮತ್ತೆ ಲೋಡಿಂಗ್ ಮಾಡು, ಸೇಮ್ ಥಿಂಗ್. ಇಫ್ ಯು ಟೇಕ್ 9.6 kilometers, ಅದರಲ್ಲಿ ವಿ ಗೆಟ್ ಆಕ್ಸಿಸ್ ಇನ್ 3 to 4 kilometers ಆಕ್ಸಿಸ್ ಸಿಗುತ್ತೆ, ಈಸಿ ಆಕ್ಸಿಸ್. ವೆರಾಸ್ NGV, ವೈ ಜಂಕ್ಷನ್, ನೀಲ್ಸಂದ್ರ, ಆಡುಗೋಡಿಯಿಂದ ಮುಂದಕ್ಕೆ ಹೋದಾಗ ವಿ ಗೆಟ್ ವೆರಿ ಲಿಮಿಟೆಡ್ ಆಕ್ಸಿಸ್. ಅಲ್ಲಿ ಏನಾಗುತ್ತೆ, ಟಿಪ್ಪರ್ ಅಲ್ಲಿಗೆ ನಿಯರ್ ಬೈ ಹೋಗೋದೇ ಇಲ್ಲ. ವಿ ಟೇಕ್ ಇಟ್ ಟು 1.5 to 2 kilometers ಹಿಂದಕ್ಕೆ ಎಲ್ಲಿ ಆಕ್ಸಿಸ್ ಇದೆಯೋ ಅಲ್ಲಿ ತನಕನ ಸೆಟ್ ಆಫ್ ಮೆಷಿನರೀಸ್ ಲೈನಾಗಿ ಕೂಡಿಸ್ಬಿಟ್ಟು ಶಿಫ್ಟ್ ಮಾಡಿ ಮುಂದೆ ಹಿಂದಕ್ಕೆ ಶಿಫ್ಟ್ ಮಾಡಿ ಹಿಂದೆ ಮುಂದಕ್ಕೆ ಹಾಕಿ ಅದನ್ನು ಇದು ಮಾಡಿ ಅಲ್ಲಿಂದ ಶಿಫ್ಟ್ ಮಾಡಿಸಿ ಕಳಿಸಿದ್ವಿ. ये प्रोजेक्ट तो BBMP कंपनी का है, फिर ये ऐसा काम चलता रहेगा. हाँ, परमानेंटली ये ख़त्म होने वाला नहीं है, हमको लग रहा है. ಏನಾಗ್ತದೆ, ಆಲ್ ದಿ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಆರ್ ಪ್ರೊವೈಡೆಡ್ ಇನ್ ದ ಬ್ಯಾಂಗ್ಳೂರ್ ಸಿಟಿ ಈಸ್ ಮೋರ್ ದ್ಯಾನ್ 40 to 45 years ಓಲ್ಡ್. 40ರಿಂದ 45 ವರ್ಷ ಹಳೆ ಪೈಪ್ಲೈನ್ಗಳಿದೆ ಬೆಂಗಳೂರು ಸಿಟಿನಲ್ಲಿ. The rectification of the defective work, really the rectification of the defective work has cost us very, very highly.
ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾಯಿದೆ. ಇವತ್ತು ಯಾವುದೋ ಒಂದು ಬ್ರಿಡ್ಜ್ ಮಾಡಿ ವಾಕ್ವೇ ಮಾಡಬೇಕಾಗಿತ್ತು, ಕಾಂಕ್ರೀಟೆಲ್ಲ ಆಗಿದೆ. ಆಮೇಲೆ BWSSB ಅವರು ಹೇಳಿದ್ರು, ಸರ್ ಇಲ್ಲಿ ಒಂದು ಪೈಪ್ಲೈನ್ದು ಡ್ಯಾಮೇಜ್ ಆಗಿಬಿಟ್ಟಿದೆ, ಇಲ್ಲಿಂದ ಇಲ್ಲಿ ಯೂಸ್ ಔಟ್ ಆಗ್ತಾಯಿದೆ, ನಾವು ಡೆಮಾಲಿಷನ್ ಮಾಡಬೇಕು ಅಂತ. ಸೊ ನಾವು ಮಾಡಿದ ಕೆಲಸದಲ್ಲಿ ತಿರ್ಗಾ ಅವ್ರು ಡೆಮಾಲಿಷನ್ ಮಾಡಿ ತಿರ್ಗಾ ಮಾಡ್ತದೆ. ಸೊ ದೇರ್ ಇಸ್ ಎ ರಿಪಿಟೇಟಿವ್ ವರ್ಕ್. BWSSB ಅವರು ಪಾಪ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ದೇ ಆರ್ ನನ್ನ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಬಟ್ ದೇ ಆರ್ ಆಲ್ಸೋ ಫೇಸಿಂಗ್ ಚಾಲೆಂಜಸ್ ಬಿಕಾಸ್ ಆಫ್ ದಿ ಡಿಫೆಕ್ಟಿವ್ ವರ್ಕ್ಸ್ ಬಿಹೈಂಡ್. ಇವತ್ತು ಒಂದು ಪೈಪ್ಲೈನ್ ವ್ಯತ್ಯಾಸ ಮಾಡಿಬಿಟ್ಟಿದ್ರೆ ಅದನ್ನು ತಿರ್ಗಾ ರೀಜೋಡಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ತಿರ್ಗಾ ಆಗೋದು, ತಿರ್ಗಾ ಜೋಡಣೆ ಮಾಡಿ ತಿರ್ಗಾ ಅದೇ ಕರೆಕ್ಟಾಗಿದೆಯಾ ಅಂತ ನೋಡಬೇಕಾಗ್ತದೆ. ದಿನಕ್ಕೆ ಒಂದು 3ರಿಂದ 4 ಸೆಟ್ ಬರ್ತಾರೆ, ಕೆಲಸ ಮಾಡಲ್ಲ ಅಂತ ಹೊರಟಾಗ್ತಾರೆ. ಬಿಲ್ಡಿಂಗ್ ಅಂದ್ಕೊಂಡು ಫಸ್ಟ್ ಬರೋದು ಗ್ರನೈಟ್ ವರ್ಕ್ ಅಂದರೆ, ಇಲ್ಲ ಮೆಟ್ರೋ ಕೆಲಸ ಹೇಳಿ ನಾವು ಬರ್ತೀವಿ. ಮೋರಿಯಲ್ಲಿ ಬಂದು ಯಾರು ಕೆಲಸ ಮಾಡ್ತಾರೆ ರೀ, ಏನಕ್ಕೆ ರೀ ಗ್ರನೈಟ್ ಹಾಕ್ತೀರಾ ಅಂತ ಇವಾಗೂ ಒಂದು ಮೈಂಡ್ಸೆಟ್ಟು ವೆಂಡರ್ಸ್ದು ಕನ್ವಿನ್ಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. There are many dependencies when a problem is identified on the ground. So probably somebody might feel it is a next department who is supposed to be responsible. So while speaking to them, we find out also there is a dependency from a Y department. So we in fact bring them together for a site inspection, also explain to them the problem, and while the conversation they in fact see a solution out of it, for which we in fact go behind to bell the cat and see they both in fact are able to work together and deliver the solution. In earlier days, some of them or most of the problems were only in fact interacted with letters. You write a letter, I write a letter, and we keep exchanging the letter till the problem is a monster and never solved. But here they were so active and they were proactive in many cases, and they were also happy saying that probably I am passing through all these hurdles, I am able to interact with my fellow officer from the other side, and if this problem is sorted out together, I am happy at the end of the day. So this has been a reality in this project. ಸೊ ಅದು ತುಂಬ ಚೆನ್ನಾಗಿತ್ತು. ಈಗ ಏನಾಗಿದೆ, ಪ್ರತಿ ವಾರ ನಮಗೆ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರು ಮೀಟಿಂಗ್ ತೊಗೊಳ್ಳೋರು. ಸೊ ಆಲ್ ಡಿಪಾರ್ಟ್ಮೆಂಟ್ಸು ಅವ್ರವ್ರದ್ದು ಪ್ರಾಬ್ಲಮ್ಸ್ ಏನಿದೆ ಅಂದರೆ ಇಮಿಡಿಯೇಟ್ ಲೈನಿಗೆ ಬರ್ತಿದ್ರು, ಅವರ ಪ್ರಾಬ್ಲಮ್ಸ್ ಇಮಿಡಿಯೇಟ್ ಅಲ್ಲೇ ಸೊಲ್ಯೂಷನ್ ಸಿಗ್ತಾಯಿತ್ತು. ಸೊ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು. ಈಗ ಎಲ್ಲ ಆಲ್ ಇಲಾಖೆಗಳು, ಈಗ 1-2 ಇಲಾಖೆಯಲ್ಲಿ ಸಮನ್ವಯ ಇಲ್ಲ ಅಂದರೆ ಕಷ್ಟ ಆಗ್ತದೆ. ಸೊ ಸುಮಾರು ಇಲಾಖೆಗಳು ಇಲ್ಲಿ ನಗರಾಭಿವೃದ್ಧಿ ಇಲಾಖೆ ಇರ್ಬೋದು, ಅಥವಾ ಜಲಸಂಪನ್ಮೂಲ PWD ಲೋಕೋಪಯೋಗಿ ಇರ್ಬೋದು, ಮತ್ತು BBMP ಇರ್ಬೋದು, BWSSB, ಬೆಸ್ಕಾಮ್ ಎಲ್ಲ ಇಲಾಖೆ ಸಮನ್ವಯದೊಂದಿಗೆ ಈ ಕೆಲಸ ಮಾಡಲಿಕ್ಕೆ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿ ಮೇಡಮ್ ಅವರು ನಮ್ಮನ್ನು ಒಂದು ಚಾನಲ್ನಲ್ಲಿ ತೊಗೊಂಡೋದ್ರು, ಒಂದು ಒಳ್ಳೆ ದಾರಿನಲ್ಲಿ ತೊಗೊಂಡೋಗಿ ಕೆಲಸ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ ತಾವೇ ನೋಡ್ಬೋದು, ಆ ಶಾಂತಿನಗರ ಬಸ್ ಸ್ಟಾಪ್ ಹತ್ರ ಸಿವೇಜ್ ಹರಿತಾ ಇರೋದು ಆಲ್ಮೋಸ್ಟ್ ಒಂದು 1% or 2% ಅಷ್ಟೇ ಸಿವೇಜ್ ಹರಿತಾ ಇದೆ. ಇನ್ನು ಮೀನ್ ವೈಲ್ ನೋಡಿ, ಲಾಸ್ಟ್ ಮಳೆನಲ್ಲೂ ಕೂಡ ನಮಗೆ ಇದರಲ್ಲೆಲ್ಲೂ ಫ್ಲಡ್ಡಿಂಗ್ ಆಗಲಿಲ್ಲ ಕೋರಮಂಗಲ ಏರಿಯಾದಲ್ಲಿ. ಒಳ್ಳೆ ಬೆನಿಫಿಟೇ ಇರುತ್ತೆ, ಕಾಯಿಲೆ ತಪ್ಪುತ್ತೆ, ವಾಸನೆ ತಪ್ಪುತ್ತೆ. ತುಂಬ ಮೋರಿ ವಾಸನೆ ದಟ್ಟಿಯಾಗಿತ್ತು, ಈಗ ಸ್ವಲ್ಪ ನೀಟಾಗಿದೆ. पूरी गंदाई हट गई है, हट गया, कुछ भी नहीं, सब साफ है, देखने में भी अच्छा रहता है. मच्छर से इससे उससे सब कुछ गंदाई से आदमी सेफ्टी रहेगा. ಈಗ ಬರೀ ಮಳೆ ನೀರು ಮಾತ್ರ ಅಲ್ಲಿ ಹೋಗುತ್ತೆ, ಗಲೀಜು ನೀರೆಲ್ಲ ಇವಾಗ ಇಲ್ಲಿ ಪೈಪ್ ಇರಲಿಲ್ಲ, ಹಾಕಿದ್ದಾರೆ. ಬಾತ್ರೂಮ್ ನೀರೆಲ್ಲ ಈ ಪೈಪಲ್ಲಿ ಹೋಗುತ್ತೆ, ಅದು ಬರೀ ಮಳೆ ನೀರು ಹೋಗುತ್ತೆ ಸರ್. ಏನು ವ್ಯತ್ಯಾಸ ಅಂದರೆ ಸರ್, ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿನ ನಾಲೆ ರಸ್ತೆ ಅನ್ನೋದು, ಮೋರಿ ಇರ್ತಕ್ಕಂಥ ಪ್ರಾಪರ್ಟಿ ಅನ್ನೋದು ಒಂದು ಬ್ಯಾಡ್ ನೇಮ್ ಇದಿರೋದ, ಇದು ವಾಟರ್ವೇ ಅನ್ನೋದು ಒಂದು ಒಳ್ಳೆ ಗುಡ್ ನೇಮ್ ಬರ್ತಾ ಇದೆ. ಬಟ್ ಒಳ್ಳೆ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಗೆ ಒಳ್ಳೆ ವ್ಯಾಲ್ಯೂ ಬರುತ್ತೆ ಅನ್ನೋದು ನಮ್ಮ ಅದರಿಂದ ಏನಾಯ್ತು ಅಂದರೆ 10,000 ಇದ್ದಾಗಿದ್ದಲ್ಲಿ ಇವಾಗ 20,000 ಆಗೋಗ್ಬಿಡ್ತು. ಆಲ್ರೆಡಿ ಆಗೋಗ್ಬಿಡಿ.
ಫಸ್ಟ್ ಇಲ್ಲಿ ಬರುವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಮೋರಿಗೆ ಇವಾಗ ಸ್ವಲ್ಪ ನೀಟಾಗಿದೆ ಇದಾಗಿದೆ ಅಂತ ಸ್ವಲ್ಪ ಬರ್ತಾ ಇದೆ. ಅಫಿಷಿಯಲ್ ಟೈಪಲ್ಲಿ ಇರೋದ್ರಿಂದ ಅದು ಸ್ವಲ್ಪ ಕಸ್ಟಮರ್ಸ್ ಕ್ಲಿಕ್ ಆಗ್ತಿದೆ ಅಂತ ಇಲ್ಲ. ಕ್ಲಿಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಇರ್ತದೆ. ಇವಾಗ ಬಿಸ್ನೆಸ್ಗಳು ಏನಿದೆ, ಫಸ್ಟ್ ಗುಜರಿ ಬಿಸ್ನೆಸ್ ಮಾಡ್ತಾ ಇರೋರೆಲ್ಲ ಇವಾಗ ಏನೋ ಐಸ್ ಕ್ರೀಮ್ ಪಾರ್ಲರ್ಗಳು ಓಪನ್ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಒಂದು ಸವಲತ್ತು ಕೊಟ್ಟರೆ ಅದು ತಂತಾನೆ ದೇರ್ ಇಸ್ ಎಕನಾಮಿಕಲ್ ಚೇಂಜ್ ಗ್ರೋತ್. ನಾನು ಹೇಳಿದ್ದೀನಲ್ಲ, 300 ರೂಪಾಯಿ 3,000 ಇರುವಂತಹ ಸ್ಕ್ವೇರ್ ಫೀಟ್ ಇರೋ ಜಾಗದಲ್ಲಿ 12,000 ಆದಾಗ ಅಷ್ಟು ಹಣನ ನಾವು ಆ ಜನರು ಜೇಬ್ನಲ್ಲಿ ತುಂಬಿದ್ದೀವಿ ಅಂತ ಲೆಕ್ಕ. ಸೊ ಮೋರ್ ದೆನ್ ದಟ್, ವುಮೆನ್ ಸೇಫ್ಟಿ, ಪಬ್ಲಿಕ್ ಸೇಫ್ಟಿ, ಜನ ಭಯ ಬೀಳ್ತಾ ಇದ್ರು. ಆ ಒಂದು ಏರಿಯಾದಲ್ಲಿ ರೌಡಿ ಎಲಿಮೆಂಟ್ಸ್ ಇದ್ದಾರೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಅಂತ ಹೇಳಿ ಆ ಜನ ಹೋಗ್ತಾನೆ ಇರಲಿಲ್ಲ. ಇವತ್ತು ಜನ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಬೆಳಕಾಯಿತು. ಇವತ್ತು ಕತ್ಲು ಗವಿ, ಸ್ಟ್ರೀಟ್ ಲೈಟ್ಸ್ ಇರಲಿಲ್ಲ. ಸ್ಟ್ರೀಟ್ ಲೈಟ್ಸ್ ಇದ್ದರು, ಆ ಸ್ಟ್ರೀಟ್ ಲೈಟ್ಸ್ನ ಹೊಡೆದ್ಬಿಟ್ಟು ಅದ್ರಲ್ಲಿ ಕತ್ಲು ಗವಿ ಮಾಡಿಬಿಡ್ತಾ ಇದ್ರು. ಸೊ ಇವತ್ತು ಹಾಗಿಲ್ಲ. ಇವತ್ತು ನಾವು ಸ್ಟ್ರೀಟ್ ಲೈಟ್ಸ್ ಹಾಕಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಜನ ಅಲ್ಲಿನೂ ಓಡಾಡ್ತಾ ಇದ್ದಾರೆ. ಫಸ್ಟು JC ರೋಡಿಂದ ಲಾಲ್ಬಾಗ್ ರೋಡ್ಗೆ ಹೋಗಬೇಕು ಅಂತಂದರೆ ಯಾರು ಆ ಒಂದು ಪಾತಲ್ಲಿ ಹೋಗ್ತಾ ಇರಲಿಲ್ಲ. ಇಟ್ ವಾಸ್ ಎ ವೆರಿ ಶಾರ್ಟ್ ಕಟ್. ದೇ ಯೂಸ್ ಟು ಗೋ ಅರೌಂಡ್ ದಿ ಮೇನ್ ರೋಡ್ಸ್. ಇವಾಗ ಜನ ಅಲ್ಲಿ ಪಕ್ಕದಲ್ಲಿ ಹೋಗಬೇಕು ಅಂದರೆ ವಾಕ್ ಮಾಡ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೋದೆ, ಈ ವಾಕಬಿಲಿಟಿ ಅನ್ನೋದು ನಮ್ಮ ಬೆಂಗಳೂರು ಜನ ಮರ್ತೇ ಹೋಗಿದ್ದಾರೆ. ಎಲ್ಲ 2 ವೀಲರ್ಸ್ನ ಯೂಸ್ ಮಾಡ್ತಾರೆ. ಬಿಕಾಸ್ ಫುಟ್ಪಾತ್ ಸರಿ ಇಲ್ಲ ಮತ್ತು ಇದು ಲಿಂಕ್ ಇಲ್ಲ ಅಂತ. ಇವತ್ತು JC ರೋಡಿಂದ ಕೋರಮಂಗಲಾಗೆ ಹೋಗಬೇಕು ಅಂದರೆ ಬಸ್ನಲ್ಲಿ ಅಬೌಟ್ 16 ಕಿಲೋಮೀಟರ್ಸ್ ಆಗುತ್ತೆ. 16 ಕಿಲೋಮೀಟರ್ಸ್ ಆಗುತ್ತೆ. ಅದೇ ನೀವು ವಾಕ್ ಮಾಡಬೇಕು, ಈ ವಾಟರ್ವೇ ಇದರಲ್ಲಿ ವಾಕ್ ಮಾಡಿದ್ರೆ 7 ಕಿಲೋಮೀಟ್ರಲ್ಲಿ ನೀವು ಮಾರ್ಕೆಟಿಂದ ಕೋರಮಂಗಲ ಮುಟ್ತೀರಾ. ಸೊ ದಿಸ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್. 7 ಕಿಲೋಮೀಟರ್ ಮನುಷ್ಯ ಒಬ್ಬ ನಡೀತಾನೆ. 1 ಗಂಟೆ ಸ್ಪೆಂಡ್ ಮಾಡಿದ್ರೆ ಹಿ ಕ್ಯಾನ್ ಈಸಿಲಿ ವಾಕ್ 7 ಕಿಲೋಮೀಟರ್ಸು. ಹಾಗಾಗಿ ಇದು ಒಂದು ವಾಹನಗಳ ದಟ್ಟಣೆ ಕಮ್ಮಿ ಮಾಡೋದಕ್ಕೂ ಇದೊಂದು ಉಪಯುಕ್ತವಾದ ಒಂದು ಯೋಜನೆ. And this is the gateway park now, what we are entering, and right opposite the bus stand. So now it has become the go-to place for everybody catching a bus to sit here already. You can see. In India, you need a kind of self-enforcing civic literacy. You make it in such a way that each person, each of us, police the other. Church Street, nobody throws garbage anymore because it's like a social behavior. Unless in India you add public to the public infrastructure, it won't get looked after. People will again think it's a mori or a gutter, throw things into it. So how do you create convivial spaces in which people can see each other? Like people watching is the most fun thing to do in a city, right? Watching other people. So this is designed to do that so that it creates a sense of ownership. This is my space. You just watch, when people start using this for walking, the slightest bit of garbage people will object to. We have still got some time to go because it's also changing the culture of people to respect it as a urban asset. They have been thinking of it as a garbage dump. It will take maybe another 6 months to a year to see further progress. But I think it's a good start has been made. And I think Bangalore, there's a lot of lessons to learn what to do with the rest of the problem and bring the make Bangalore into a city of gardens and lakes once again. ಸರ್, ಇದನ್ನ ಪ್ರಸ್ತುತ ಮೆತ್ತಣ ಚೀನಾ, ಜಪಾನ್ ಹಾಗೂ ಅನೇಕ ಐರೋಪ್ ದೇಶಗಳಿಗೆ ಮಳೆ ನೀರು ಕಾಲುವೆಗಳನ್ನು ಅತ್ಯಂತ ಸ್ವಚ್ಛವಾಗಿ ನಿರ್ವಹಣೆ ಮಾಡಿ ಮನೋರಂಜನಾ ಪಾರ್ಕ್, ಧ್ವನಿ ವಿಹಾರದಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಒಂದು ಪ್ರಯೋಜನ ಮಾಡಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಮತ್ತು ಹೆಮ್ಮೆನೂ ಆಗುತ್ತೆ ನಾನು ಈ ಯೋಜನೆಯಲ್ಲಿ ಅದಕ್ಕೆ. ಸೊ ಈ ಯೋಜನೆನ ಹೆಚ್ಚು ಜನ ಬಂದು ನೋಡಿ ಇದು ತಮ್ಮ ಕ್ಷೇತ್ರದಲ್ಲೂ ಆಗಬೇಕು ಅಂತ ಒಂದು ಪಬ್ಲಿಕ್ ಡಿಮ್ಯಾಂಡ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಸರ್ಕಾರನೂ ಈ ಒಂದಕ್ಕೆ ಆ ಡಿಮ್ಯಾಂಡ್ಗೆ ಸ್ಪಂದಿಸಿ ಎಲ್ಲ ಕಡೆನೂ ಇದೇ ಯೋಜನೆಗಳು ಜಾರಿಗೆ ತರೋಕ್ಕೆ ಅನುಕೂಲ ಆಗ್ತದೆ. It's a nice project. K100 is nice project. It brings all the departments together, working together, join together, and further goes together. Who the fuck is going to clean all of this?